ದೇಶದಾದ್ಯಂತ ನೀಟ್ ಪರೀಕ್ಷೆಯ ವಿದ್ಯಾರ್ಥಿಗಳು ಬಹಳ ತೊಂದರೆಗೆ ಸಿಲುಕಿದ್ದಾರೆ. ಯಾಕೆಂತಂದ್ರೆ ತಾವು ವರ್ಷವಿಡೀ ಕಷ್ಟಪಟ್ಟು ಓದಿದಂತಹ ಎಕ್ಸಾಮ್ ಈ ರೀತಿ ಏಕಾಏಕಿ ರದ್ದಾಗಿಬಿಟ್ರೆ ನಮ್ಮ ಜೀವನ ಹೇಗೆ, ಮುಂದೆ ನಾವು ಹೇಗೆ ವೈದ್ಯಕೀಯ ಲೋಕದಲ್ಲಿ ಗುರುತಿಸಿಕೊಳ್ಳೋದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನೀಟ್ ಪರೀಕ್ಷೆ ಮಾಫಿಯಾದ ಕಿಂಗ್ ಪಿನ್ನ ಸಿಬಿಐ ಕೆಡ್ಡ ಕೆಡವಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಕಿಂಗ್ ಪಿನ್ ಕುಲಕರ್ಣಿ ಈಗ ಅರೆಸ್ಟ್ ಆಗಿರೋದು. ಕಿಂಗ್ ಪಿನ್ ನಿವೃತ್ತ ಕೆಮಿಸ್ಟ್ರಿ ಉಪನ್ಯಾಸಕ ಅನ್ನೋದು ಗೊತ್ತಾಗಿದೆ. ಎನ್ಟಿಎ ಪರ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಕುಲಕರ್ಣಿ ಗೆಸ್ಟ್ ಪೇಪರ್ ಪಡೆದಿದ್ದ ನಿವೃತ್ತ ಉಪನ್ಯಾಸಕ. ಮತ್ತೊಬ್ಬ ಆರೋಪಿ ಮನೀಷಾ ಇವರ ಜೊತೆ ಸೇರಿ ಈಗ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿರೋದು. ನೀಟ್ ಪರೀಕ್ಷೆ ಮಾಫಿಯಾದ ಕಿಂಗ್ ಪಿನ್ ಅನ್ನ ಈಗ ಸಿಬಿಐ ಕೆಡ್ಡ ಕೆಡವಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಈಗ ಕಿಂಗ್ ಪಿನ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡಿರೋದು. ಕಿಂಗ್ ಪಿನ್ ನಿವೃತ್ತ ಕೆಮಿಸ್ಟ್ರಿ ಉಪನ್ಯಾಸಕ ಅನ್ನೋದು ಗೊತ್ತಾಗ್ತಾ ಇದೆ. PV ಕುಲಕರ್ಣಿ ಕೆಮಿಸ್ಟ್ರಿ ಉಪನ್ಯಾಸಕರು. ಎನ್ಟಿಎ ಪರ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಂತಹ ಕುಲಕರ್ಣಿ ಗೆಸ್ಟ್ ಪೇಪರ್ ಅನ್ನ ಪಡೆದಿದ್ದಂತಹ ನಿವೃತ್ತ ಉಪನ್ಯಾಸಕ PV ಕುಲಕರ್ಣಿ. ಮತ್ತೊಬ್ಬ ಆರೋಪಿಯನ್ನು ಕೂಡ ಈಗ ಕೆಡ್ಡ ಕೆಡವಿದ್ದಾರೆ. ಮನೀಷಾ ವಾಘ್ಮರೆ ಇವರ ಜೊತೆ ಸೇರಿ ಕೃತ್ಯವನ್ನು ಎಸಗಿರೋದು ಕುಲಕರ್ಣಿ. ಟ್ಯೂಷನ್ ಸೆಂಟರ್ ಅನ್ನ ನಡೆಸ್ತಾ ಇದ್ದಂತಹ ಕಿಂಗ್ ಪಿನ್ PV ಕುಲಕರ್ಣಿ ಸದ್ಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಜೊತೆ ಉತ್ತರಗಳನ್ನು ಕೂಡ ನೀಡಿದ್ದ ಈ ಕುಲಕರ್ಣಿ ನೀಟ್ ಎಕ್ಸಾಮ್ ನಲ್ಲಿ ಬಹುತೇಕ ಪ್ರಶ್ನೆಗಳಿಗೂ ಕೂಡ ಹೋಲಿಕೆ ಆಗ್ತಾ ಇತ್ತು. ನೋಡಿ ಗಮನಿಸ್ತಾ ಇದ್ದಾರೆ, ಎಷ್ಟೊಂದು ಕೋಚಿಂಗ್ ಸೆಂಟರ್ಗಳಿರುತ್ತೆ, ಅದಕ್ಕೆ ಲಕ್ಷಾನುಗಟ್ಟಲೆ ಫೀಸ್ಗಳನ್ನ ತಮ್ಮ ಪೋಷಕರು ಸುರಿದಿರ್ತಾರೆ ತಂದು ಇವ್ರು ಎದೆ ಮೇಲೆ ಸುರಿತಾರೆ. ಇದಕ್ಕೆ ತಕ್ಕಂತೆ ಮಕ್ಕಳಿಗೆ ಏನು ಇವತ್ತು ಉತ್ತರ ಸಿಕ್ಕಿದೆ ಅನ್ನೋದನ್ನ ನೀವೇ ಗಮನಿಸ್ತಾ ಇದ್ರಿ. ಇವ್ರು ಮಾಡ್ಕೊಡಂತ ಅಲ್ಕಾ ಕೆಲಸಗಳಿಗೆ ಈಗ ಪಾಪ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ದಾರೆ. ಅವರ ಜೀವನದ ಪ್ರಶ್ನೆ ಇದು, ಏನ್ ಮಾಡ್ಬೇಕು ಅವರು. ಕೆಮಿಸ್ಟ್ರಿ ಉಪನ್ಯಾಸಕರಾದಂತವ್ರು ಈಗ ಟ್ಯೂಷನ್ ಸೆಂಟರ್ ಅನ್ನ ನಡೆಸ್ತಾ ಇದ್ದಾಗ ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕೋ ಆ ರೀತಿಯಲ್ಲಿ ಹೇಳ್ಕೊಟ್ಟಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತೇನು. ಆದ್ರೆ PV ಕುಲಕರ್ಣಿ ಅವರು ಇನ್ನೊಂದು ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಉತ್ತರ ಪತ್ರಿಕೆಗಳ ಅಂದ್ರೆ ಏನು ಈ ಪ್ರಶ್ನೆ ಪತ್ರಿಕೆಗಳಿದೆ ಆ ಜೊತೆಗೆ ಉತ್ತರಗಳನ್ನು ಕೂಡ ನೀಡಿದ್ದಾನೆ ಈ ಕುಲಕರ್ಣಿ. ನೀಟ್ ಎಕ್ಸಾಮ್ ನಲ್ಲಿ ಬಹುತೇಕ ಪ್ರಶ್ನೆಗಳಿಗೆ ಇವೇ ಹೋಲಿಕೆ ಆಗಿರೋದು. ಇನ್ನು ಮತ್ತೊಬ್ಬ ಆರೋಪಿ ಮನೀಷಾ ಈತರ ಜೊತೆ ಸೇರ್ಕೊಂಡು ಈ ಕೃತ್ಯವನ್ನ ಎಸಗಿರೋದು ಕುಲಕರ್ಣಿ. ಗೆಸ್ಟ್ ಪೇಪರ್ ಅಂತ ಏನ್ ನಾವೆಲ್ಲ ಈಗ ಪ್ರಿಪ್ರೇಟರಿ ಅಂತ ಹೇಳಿ ಬರ್ತೀವಿ, ಈ 10th ಅಲ್ಲೆಲ್ಲ ನಾವು ಪ್ರಿಪ್ರೇಟರಿ ಅಂತ ಎಕ್ಸಾಮ್ಗಳನ್ನ ಏನ್ ಬರೀತೀವಿ ಅಂದ್ರೆ ಮಾದರಿ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗುವಂಥದ್ದು. ಅದೇ ರೀತಿಯಲ್ಲಿ ನೀಟ್ ಪೇಪರ್ ಸಂಬಂಧಪಟ್ಟಂತೆ ಈ ಗೆಸ್ಟ್ ಪೇಪರ್ ಅನ್ನೋದನ್ನ ಅವರು ಪ್ರಿಪರೇಷನ್ಗೆ ಅಂತ ರೆಡಿ ಮಾಡ್ಕೊಳ್ತಾರೆ. ಈ ಇಯರ್ ಈ ವರ್ಷದ್ದು ಅಂತ ಹೇಳಿ ಒಂದಷ್ಟು ವರ್ಷದ್ದು ಪೇಪರ್ಸ್ ಗಳನ್ನ ಇಟ್ಕೊಂಡು ಅವರು ಓದ್ಕೊಳ್ತಾರೆ. ಅಂತಹ ಗೆಸ್ಟ್ ಪೇಪರ್ ಅನ್ನೇ ಏನೀಗ ಪ್ರಶ್ನೆ ಪತ್ರಿಕೆಯನ್ನ ಬರೀಬೇಕಾಗಿತ್ತು ಮಕ್ಕಳು, ಅದೇ ಪ್ರಶ್ನೆ ಪತ್ರಿಕೆಯನ್ನ ಒಂದಷ್ಟು ಕ್ವಶನ್ಸ್ ಮ್ಯಾಚ್ ಆಗೋ ರೀತಿಯಲ್ಲೇ ಗೆಸ್ಟ್ ಪೇಪರ್ ಅಂತ ಬಿಡುಗಡೆ ಮಾಡ್ತಾರೆ ಉಪನ್ಯಾಸಕರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನುತಾ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿನುತಾ, ಈಗ ಗೆಸ್ಟ್ ಪೇಪರ್ ಅನ್ನ ಪಡೆದಂತಹ ನಿವೃತ್ತ ಉಪನ್ಯಾಸಕ ಏಕಾಏಕಿ ಕೋಚಿಂಗ್ ಸೆಂಟರ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಜೊತೆಗೆ ಉತ್ತರಗಳನ್ನ ನೀಡಿದ್ದಾನೆ. ಈಗ ಕುಲಕರ್ಣಿ ಅವಸ್ಥೆ ಹೇಗಿದೆ? ಮತ್ತೆ ಪರೀಕ್ಷಾ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಳ್ಳುವಂತಹ ಅಧಿಕಾರಿಗಳಿಗೂ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಿಂಗಲಕ್ಕೆ ಕೆಡ್ಡ ತೋಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇಶದಾದ್ಯಂತ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಿದ್ದಂತಹ ಈ ಒಂದು ಮಾಫಿಯಾದ ಮಾಸ್ಟರ್ ಕಿಂಗ್ ಪಿನ್ ಅಂತಾನೆ ಕರ್ಕೊಳ್ಳುವಂತಹ ಒಬ್ಬ ನಿವೃತ್ತ ರಸಾಯನಶಾಸ್ತ್ರದ ಉಪನ್ಯಾಸಕರಾಗಿದ್ದಂತಹ PV ಕುಲಕರ್ಣಿಯನ್ನ ಇದೀಗ ಪೊಲೀಸರು ಮಹಾರಾಷ್ಟ್ರ ಪುಣೆಯ ಬಳಿ ಜಾಲವನ್ನ ಬೀಸಿ ಬಂಧಿಸುವಲ್ಲಿ ಯಶಸ್ವಿಯನ್ನ ಆಗಿರುವುದು. ಇನ್ನ ಈತನ ಬಂಧನದಿಂದಾಗಿ ನೀಟ್ ಪರೀಕ್ಷೆಯ ವ್ಯವಸ್ಥೆಯಲ್ಲಿ ಏನು ಲೋಪದೋಷಗಳಿದ್ದು ಎಲ್ಲವನ್ನೂ ಕೂಡ ಈಗ ಜಗಜ್ಜಾಹಿರವಾಗಿ ಬಂಧಿತ PV ಕುಲಕರ್ಣಿ ಒಬ್ಬ ಒಂದು ಸಾಮಾನ್ಯ ಉಪನ್ಯಾಸಕನಷ್ಟೇ ಅಲ್ಲದೆ ಜೊತೆಗೆ ರಾಷ್ಟ್ರೀಯ ಪರೀಕ್ಷೆ ಏಜೆನ್ಸಿ ಪರವಾಗಿ ಹಿಂದೆ ಕೆಲಸವನ್ನು ಮಾಡ್ತಾ ಇದ್ದ. ಜೊತೆಗೆ ಎಲ್ಲ ನಿಗದಿತ ಅನ್ನೋದು ಇದೀಗ ತನಿಖೆಯ ಬೇಡಿಕೆ ಬಂದಿರುವುದು. ಇನ್ನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಮಂಡಳಿಯ ಆಡಳಿತದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಹರಿಸಿದಂತಹ ಇವತ್ತಿನ ಒಂದು ಪತ್ತೆ ಹಚ್ಚೋದಕ್ಕೆ ಮೊತ್ತರನೇ ಒಂದು ಮಹಾಜಾಲವನ್ನು ಕೂಡ ಹೆಸರಾಗಿತ್ತು. ಈಗ ಒಂದು ಬಲೆಗೆ ಪೊಲೀಸರ ಬಲೆಗೆ ಇದೀಗ ಒಂದು ಕುಲಕರ್ಣಿ ಬಿದ್ದಿರುವ ಬಳಿಕ ಈಗ
ಸ್ವಂತ ಒಂದು ಟ್ಯೂಷನ್ ಸೆಂಟರ್ ಅನ್ನು ಕೂಡ ಓಪನ್ ಮಾಡಿರ್ತಾನೆ. ಜೊತೆಗೆ ಅದಲ್ಲದೆ ಪ್ರಾಥಮಿಕ ತನಿಖೆ ಪ್ರಕಾರ ಇವನು ಏನು ಕೆಲವೊಂದಷ್ಟು ಟ್ಯೂಷನ್ ಸೆಂಟರ್ ಪ್ರಶ್ನೆ ಪತ್ರಿಕೆ ಎಸ್ ಓಕೆ ವಿರುದ್ಧ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಥ್ಯಾಂಕ್ ಯು. ನೋಡಿ, ಈ ತರ ಉಪನ್ಯಾಸಕರು ಈ ರೀತಿ ಮಾಡ್ಬಿಟ್ರೆ ಮುಂದೆ ಮಕ್ಕಳ ಭವಿಷ್ಯ ಹೇಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಇನ್ನ ಪೋಷಕರು ತಾನೇ ಯಾವ ನಂಬಿಕೆ ಇಟ್ಟು ಕೋಚಿಂಗ್ ಸೆಂಟರ್ಗಳಿಗೆ ಕಳಿಸ್ತಾರೆ ಹೇಳಿ. पाय